ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾವಿನ ಹಣ್ಣಿನಿಂದ ಒಂದು ಜ್ಯೂಸ್ ಮಾಡೋದನ್ನು ತೋರಿಸಿಕೊಡ್ತೇನೆ. ಈ ಮಾವಿನ ಹಣ್ಣು ಅಂತ ಹೇಳುವಾಗ ನೋಡಿ, ಈ ಮಾವಿನ ಹಣ್ಣು ಅಂತ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಣ್ಣು ಇದು. ಅದೇ ರೀತಿ ಈ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಈ ಮಾವಿನ ಹಣ್ಣಿನ ಸೇವನೆಯಿಂದ ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಈ ಮಾವಿನ ಹಣ್ಣನ್ನು ಸೇವಿಸಿದರೆ ಈ ಜೀರ್ಣಕ್ರಿಯೆಗೆ ಇದು ಭಾರಿ ಒಳ್ಳೆಯದು. ಅದರಲ್ಲಿ 25% ಈ ವಿಟಮಿನ್ ಸಿ ಎನ್ನುವಂಥ ಪೋಷಕಾಂಶ ಇದೆ. ಇದು ನಮಗೆ ಇರುಳು ಕುರುಡುತನ ಅಥವಾ ಈ ಕಣ್ಣಿನಲ್ಲಿ ಈ ಕಣ್ಣು ಒಣಗುವುದು, ಅಂದರೆ ನೀರಿನ ಅಂಶ ಕಡಿಮೆಯಾಗಿ ಕಣ್ಣು ಒಣಗುವುದು, ಇಂಥ ಸಮಸ್ಯೆಗಳಿಗೆಲ್ಲ ಭಾರಿ ಒಳ್ಳೆಯದು. ಈ ತಲೆಯ ಕೂದಲಿನ ಪೋಷಣೆಗೆ, ಅದೇ ರೀತಿ ಈ ಚರ್ಮ ಒಣಗುವುದು, ಇದಕ್ಕೆಲ್ಲ ಈ ಮಾವಿನ ಹಣ್ಣಿನ ಸೇವನೆ ಎನ್ನುವಂಥದ್ದು ಭಾರಿ ಒಳ್ಳೆಯದು. ಇದು ಶರೀರದಲ್ಲಿನ ಕ್ಯಾನ್ಸರ್ನ ವಿರುದ್ಧ ಕೂಡ ಹೋರಾಟ ಮಾಡ್ತದೆ. ಶರೀರದಲ್ಲಿ ರೋಗ ನೋಡಿ, ಈಗ ಅದನ್ನು ನಾವು ಸಿಪ್ಪೆಯಲ್ಲಿ ತೆಗೆದು ಕಟ್ ಮಾಡಿಕೊಳ್ಳುವ. ನೋಡಿ, ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಈ ಮಾವಿನ ಹಣ್ಣನ್ನು. ಈಗ ಈ ಭಾಗವನ್ನು ನಾವು ಕಟ್ ಮಾಡಿಕೊಳ್ಬೇಕು. ಸಿಪ್ಪೆಲ್ಲ ಚೆನ್ನಾಗಿ ತೆಗೆದಲ್ವ. ನೋಡಿ, ಮಾವಿನ ಹಣ್ಣು ಸಿಪ್ಪೆ ತೆಗೆದಾಗಿದೆ. ಇವಾಗ ನಾವು ಅದನ್ನು ಕಟ್ ಮಾಡಿಕೊಳ್ಳುವ. ನಾವು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಲಿಕ್ಕಿದೆ. ನೋಡಿ, ಈಗ ಕಟ್ ಮಾಡಿದಂಥ ಮಾವಿನ ಹಣ್ಣನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ನೋಡಿ, ನಾನೊಂದಲ್ಲಿ 10 ಗೋಡಂಬಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ನೋಡಿ, ಒಂದು 1/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಯಾಕೆಂದರೆ ಇಲ್ಲಿ ಮಾವಿನ ಹಣ್ಣು ಸಿಹಿಯಾಗಿರುವ ಕಾರಣ ಸಕ್ಕರೆ ನೋಡಿಕೊಂಡು ಹಾಕಿದರೆ ಸಾಕು, ಒಂದು 1/4 ಕಪ್ ಸಾಕು. ಅದೇ ರೀತಿ ಒಂದು ನಿಂಬೆ ತಗೊಂಡಿದ್ದೇನೆ. ನೋಡಿ, ಇದನ್ನು ಕೂಡ ನಾವು ಕಟ್ ಮಾಡಿಕೊಳ್ಳುವ. ಇದರ ರಸ ನಾನು ಹಿಂಡಿಕೊಳ್ತಿದ್ದೇನೆ. ನೋಡಿ, ನಲ್ಲಿ ಇಲ್ಲಿ 3 ಏಲಕ್ಕಿ ತಗೊಂಡಿದ್ದೇನೆ. ಇದನ್ನೀಗ ಗುದ್ದಿ ಇಟ್ಟು ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ, ಏಲಕ್ಕಿಯನ್ನು ಕೂಡ ಜಜ್ಜಿ ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ನೋಡಿ, ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಿದ್ದೇನೆ.
ನೋಡಿ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ ಯಾವ ರೀತಿಯಾಗಿ ಮಾವಿನಣ್ಣು ಗ್ರೈಂಡ್ ಆಗಿದೆ ಅಂತೇಳಿ. ನಾವಿನ್ನು ಇದಕ್ಕೆ ನೀರು ಸೇರಿಸಿ ಜ್ಯೂಸ್ ಮಾಡುವ. ನೋಡಿ ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ. ಇವಾಗ ನಾವು ಟೇಸ್ಟ್ ನೋಡುವ. ಅವರಿಂದ ಸೂಪರ್ ಟೇಸ್ಟ್ ಬಂದಿದೆ ನೋಡಿ. ನಾವು ಇದಕ್ಕೆ ಲಿಂಬೆ, ಗೇರುಬೀಜ, ಸಕ್ಕರೆ ಮತ್ತು ಈ ಏಲಕ್ಕಿಯನ್ನು ಸೇರಿಸಿ ಮಾಡಿರುವಂಥದ್ದು. ಭಾರಿ ಒಂದು ಸೂಪರ್ ಟೇಸ್ಟಾಗಿ ಬಂದಿದೆ. ಹಾಗೆ ಇವತ್ತಿನ ವಿಡಿಯೋಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.